ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಈ 4 ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ 100% ಲಾಸ್ ಆಗುತ್ತೆ. ಯಾವುದಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇದು ಬಂದ್ಬಿಟ್ಟು ಪ್ರಾಡಕ್ಟ್. ನೀವು ಯಾವ ಒಂದು ವಸ್ತುನ ಜನಗಳಿಗೆ ಸೆಲ್ ಮಾಡ್ತಿರ್ತೀರಾ, ಆ ವಸ್ತುವಿನ ಬಗ್ಗೆ ನಿಮಗೆ ಇನ್ಡೆಪ್ತ್ ಆದಂಥ ನಾಲೆಜ್ ಇರಬೇಕು. ಉದಾಹರಣೆಗೆ ನೀವು ಇನ್ಶೂರೆನ್ಸನ್ನು ಸೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಕಸ್ಟಮರ್ ಇನ್ಶೂರೆನ್ಸ್ ಬಗ್ಗೆ ಏನಾದರೂ ಕೇಳಿದಾಗ ಅದನ್ನು ಇನ್ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥ ನಾಲೆಜ್ ನಿಮ್ಮಲ್ಲಿ ಇರಬೇಕು. ಇಲ್ಲ ಅಂತಂದರೆ ಸೇಲ್ಸ್ ಆಗೋದಿಲ್ಲ. ಎರಡನೇದು ಬಂದ್ಬಿಟ್ಟು ಪ್ರೈಸ್. ಅರ್ಲಿ ಸ್ಟೇಜಲ್ಲಿ ನೀವು ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದಾಗ ಪ್ರೈಸನ್ನು ಸ್ವಲ್ಪ ಕಮ್ಮಿ ಇಡಿ. ಯಾಕೆ ಅಂತಂದರೆ ಫಸ್ಟು ಜನಗಳು ನಿಮ್ಮ ಅಂಗಡಿಗೆ ಬರಬೇಕು, ಅದಾದಮೇಲೆ ಅವರಿಗೆ ಪ್ರಾಡಕ್ಟ್ ಇಷ್ಟ ಆಗಬೇಕು, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಂತಂದರೆ ಲೇಟರ್ ಪಾರ್ಟಲ್ಲಿ ನೀವು ಪ್ರೈಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಉದಾಹರಣೆಗೆ ಜಿಯೋದವರು ಅರ್ಲಿ ಸ್ಟೇಜಲ್ಲಿ ಫ್ರೀಯಾಗಿ ಇಂಟರ್ನೆಟ್ ಕೊಟ್ಟರು, ನಾವು ಇಂಟರ್ನೆಟ್ ಬಳಸುವಂತೆ ಮಾಡಿದ್ರು, ಅದಾದಮೇಲೆ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ಲೇಸ್. ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ಸನ್ನು ಸಾಧಿಸಬೇಕು ಅಂತಂದರೆ ಪ್ಲೇಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ನೀವು ಹೋಟೆಲ್ ಹಾಕ್ತೀರಾ ಅಂತಂದರೆ ಮೇನ್ ರೋಡಲ್ಲೇ ಇರಬೇಕು. ನೀವು ಗ್ರಾಸರಿ ಸ್ಟೋರ್ಸನ್ನು ಇಡ್ತೀರಾ ಅಂತಂದರೆ ಮೇನ್ ಮಾರ್ಕೆಟಲ್ಲೇ ಇರಬೇಕು. ನೀವು ಮೆಡಿಕಲ್ ಸ್ಟೋರ್ಸನ್ನು ಹಾಕ್ತೀರಾ ಅಂತಂದರೆ ಹಾಸ್ಪಿಟಲ್ ಪಕ್ಕ ಇರಬೇಕು. ನೀವು ಜೆರಾಕ್ಸ್ ಶಾಪನ್ನು ಓಪನ್ ಮಾಡ್ತೀರಾ ಅಂತಂದರೆ ಸ್ಕೂಲ್ ಕಾಲೇಜ್ ಪಕ್ಕ ಇರಬೇಕು. ಈ ರೀತಿ ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ಒಂದು ಪ್ಲೇಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಮೋಷನ್. ಯಾವುದೇ ಒಂದು ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಬೆಳಿಬೇಕು, ಗ್ರೋ ಆಗಬೇಕು, ಸಸ್ಟೈನ್ ಆಗಬೇಕು ಅಂತಂದರೆ ಪ್ರಮೋಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಪ್ರಮೋಷನ್ನೇ ಮಾಡಿಲ್ಲ ಅಂತಂದರೆ ಜನಗಳಿಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಹೆಚ್ಚು ಪ್ರಮೋಷನ್ ಮಾಡಬೇಕಾಗತ್ತೆ. ಇವಾಗ ಪ್ರಮೋಷನ್ ಮಾಡೋದಕ್ಕೆ ನಮ್ಗೆ 2 ಆಪ್ಷನ್ಸ್ ಇದೆ. ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಆಫ್ಲೈನಲ್ಲಿ ಅರ್ಲಿ ಸ್ಟೇಜಲ್ಲಿ ನೀವು ಪಾಂಪ್ಲೆಟ್ ಹಾಕಿ, ಬಿಲ್ ಬೋರ್ಡ್ ಹಾಕಿ, ಫ್ಲೆಕ್ಸ್ ಹಾಕಿ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ರೆಗ್ಯುಲರ್ ಆಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ಕಂಟೆಂಟನ್ನು ಪೋಸ್ಟ್ ಮಾಡಿ ಅಥವಾ ಪೇಯ್ಡ್ ಆ್ಯಡನ್ನು ರನ್ ಮಾಡಿ. ಇದರಿಂದ ನಿಮ್ಮ ಬಿಸ್ನೆಸ್ ಹೆಚ್ಚು ಜನಗಳಿಗೆ ಗೊತ್ತಾಗುತ್ತೆ. ಆಟೋಮೆಟಿಕ್ಲಿ ಆ ಪ್ರಮೋಷನಿಂದಾಗಿ ನಿಮಗೆ ಹೆಚ್ಚು ಸೇಲ್ಸ್ ಬರುತ್ತೆ. ಸ್ನೇಹಿತರೆ, ನಿಮ್ಮ ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್ನು ಇದೆಲ್ಲವೂ ಚೆನ್ನಾಗಿದ್ದಿದ್ದೆ ಆದರೆ 100% ಆಗಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೇ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.